ಇನ್ನು ಕೊಲೆ ಆರೋಪಿ ದರ್ಶನ್ಗೆ ಬೆನ್ನು ನೋವು ಕಡಿಮೆ ಆಗ್ತಾ ಇಲ್ಲ, ಆಪರೇಷನ್ ಮಾಡಿಕೊಳ್ತೀವಿ ಅಂತ ಹೇಳಿ ಈವರೆಗೂ ಸರ್ಜರಿ ಮಾಡಿಕೊಂಡಿಲ್ಲ. ಆದ್ರೀಗ ಬೆನ್ನು ನೋವು ಜಾಸ್ತಿಯಾಗಿ ದರ್ಶನ್ ಆಪರೇಷನ್ಗೆ ಸಜ್ಜಾಗ್ತಾ ಇದ್ದಾರಂತೆ. ಒಂದು ರಿಪೋರ್ಟ್. ಕೊಲೆ ಆರೋಪಿ ದರ್ಶನ್ಗೆ ಸರ್ಜರಿ ಫಿಕ್ಸ್. ಸಂಕ್ರಾಂತಿ ವೇಳೆಗೆ ಕಾಟೇರನಿಗೆ ಆಪರೇಷನ್. ಕೊಲೆ ಆರೋಪಿ ದರ್ಶನ್ ಬಳ್ಳಾರಿ ಜೈಲಿನಲ್ಲಿರುವಾಗ ತೀವ್ರ ಬೆನ್ನು ನೋವು ಕಾಣಿಸಿಕೊಂಡಿತ್ತು. ನಡೆಯಲು ಕಷ್ಟ ಎನ್ನುವ ಪರಿಸ್ಥಿತಿ ಎದುರಾಗಿತ್ತು. ಇದೀಗ ದರ್ಶನ್ಗೆ ಬೆನ್ನು ನೋವು ಹೆಚ್ಚಾಗಿದೆಯಂತೆ. ಹೀಗಾಗಿ ಆಪರೇಷನ್ಗೆ ವೈದ್ಯರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಆಪರೇಷನ್ ಬಗ್ಗೆ ವೈದ್ಯರು ಹೇಳಿದ್ದೇನು? ದರ್ಶನ್ಗೆ ಡಿಸ್ಕ್ ಸಮಸ್ಯೆಯಿಂದಾಗಿ ಬೆನ್ನು ನೋವು ಮತ್ತಷ್ಟು ಹೆಚ್ಚಾಗಿದೆ. ಈವರೆಗೂ ಫಿಸಿಯೋಥೆರಪಿ ಮೂಲಕ ಚಿಕಿತ್ಸೆ ನೀಡಲಾಗಿತ್ತು. ನೋವು ಕಡಿಮೆಯಾಗದ ಕಾರಣ ಸರ್ಜರಿ ನಡೆಸಲು ನಿರ್ಧರಿಸಲಾಗಿದೆ. ನರ್ವ್ ಬ್ಲಾಕು ಮತ್ತು ಎಪಿಡ್ಯೂರಲ್ ಅಂತ 2 ಇಂಜೆಕ್ಷನ್ ಅದು ಯೂಶಲಿ ಸುಮಾರು ಜನಕ್ಕೆ ವರ್ಕ್ ಆಗುತ್ತೆ. ವರ್ಕ್ ಆದರೆ ಇಟ್ ಈಸ್ ವೆರಿ ಗುಡ್. ಆಮೇಲೆ ಕೋರ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸಸ್ ಅಂತೆಲ್ಲ ಮಾಡ್ತೀವಿ. ವರ್ಕ್ ಆಗಿಲ್ಲ ಅಂದರೆ ಆಪರೇಷನ್. ಆಲ್ರೆಡಿ ಹಿ ಸ್ಟಾರ್ಟೆಡ್ ಇಸ್ ವರ್ಕೌಟ್, ಅಂದರೆ ಡಯಟ್ ಆ್ಯಂಡ್ ಅಪ್ಪರ್ ಬಾಡಿ. ಓಕೆ. ಲೋವರ್ ಬಾಡಿ ಎಲ್ಲ ವರ್ಕೌಟ್ ಮಾಡೋಕ್ಕೆ ಬಿಟ್ಟಿಲ್ಲ. ಡೆಡ್ ಲಿಫ್ಟು ಅಂಥದ್ದೆಲ್ಲ ಮಾಡೋಕ್ಕಾಗಲ್ಲ. ಆಪರೇಷನ್ ಆದ್ರೆ ಸಿನಿಮಾ ಮಾಡಬಹುದಾ? ದರ್ಶನ್ ಅಭಿಮಾನಿಗಳಲ್ಲಿ ಈ ಪ್ರಶ್ನೆ ಮೂಡೋದು ಸಹಜ. ಅರ್ಧಕ್ಕೆ ನಿಂತ ಡೆವಿಲ್ ಚಿತ್ರದಲ್ಲಿ ನಟಿಸಬಹುದು, ಆದರೆ ಫೈಟ್ ಮಾಡುವಂತಿಲ್ಲ ಅಂತ ವೈದ್ಯರು ಖಡಕ್ ಆಗಿ ಹೇಳಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವಿಷ್ಟು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಇನ್ನು ಕೊಲೆ ಆರೋಪಿ ದರ್ಶನ್ಗೆ ಬೆನ್ನು ನೋವು ಕಡಿಮೆ ಆಗ್ತಾ ಇಲ್ಲ, ಆಪರೇಷನ್ ಮಾಡಿಕೊಳ್ತೀವಿ ಅಂತ ಹೇಳಿ ಈವರೆಗೂ ಸರ್ಜರಿ ಮಾಡಿಕೊಂಡಿಲ್ಲ. ಆದ್ರೀಗ ಬೆನ್ನು ನೋವು ಜಾಸ್ತಿಯಾಗಿ ದರ್ಶನ್ ಆಪರೇಷನ್ಗೆ ಸಜ್ಜಾಗ್ತಾ ಇದ್ದಾರಂತೆ. ಒಂದು ರಿಪೋರ್ಟ್. ಕೊಲೆ ಆರೋಪಿ ದರ್ಶನ್ಗೆ ಸರ್ಜರಿ ಫಿಕ್ಸ್. ಸಂಕ್ರಾಂತಿ ವೇಳೆಗೆ ಕಾಟೇರನಿಗೆ ಆಪರೇಷನ್. ಕೊಲೆ ಆರೋಪಿ ದರ್ಶನ್ ಬಳ್ಳಾರಿ ಜೈಲಿನಲ್ಲಿರುವಾಗ ತೀವ್ರ ಬೆನ್ನು ನೋವು ಕಾಣಿಸಿಕೊಂಡಿತ್ತು. ನಡೆಯಲು ಕಷ್ಟ ಎನ್ನುವ ಪರಿಸ್ಥಿತಿ ಎದುರಾಗಿತ್ತು. ಇದೀಗ ದರ್ಶನ್ಗೆ ಬೆನ್ನು ನೋವು ಹೆಚ್ಚಾಗಿದೆಯಂತೆ. ಹೀಗಾಗಿ ಆಪರೇಷನ್ಗೆ ವೈದ್ಯರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಆಪರೇಷನ್ ಬಗ್ಗೆ ವೈದ್ಯರು ಹೇಳಿದ್ದೇನು? ದರ್ಶನ್ಗೆ ಡಿಸ್ಕ್ ಸಮಸ್ಯೆಯಿಂದಾಗಿ ಬೆನ್ನು ನೋವು ಮತ್ತಷ್ಟು ಹೆಚ್ಚಾಗಿದೆ. ಈವರೆಗೂ ಫಿಸಿಯೋಥೆರಪಿ ಮೂಲಕ ಚಿಕಿತ್ಸೆ ನೀಡಲಾಗಿತ್ತು. ನೋವು ಕಡಿಮೆಯಾಗದ ಕಾರಣ ಸರ್ಜರಿ ನಡೆಸಲು ನಿರ್ಧರಿಸಲಾಗಿದೆ. ನರ್ವ್ ಬ್ಲಾಕು ಮತ್ತು ಎಪಿಡ್ಯೂರಲ್ ಅಂತ 2 ಇಂಜೆಕ್ಷನ್ ಅದು ಯೂಶಲಿ ಸುಮಾರು ಜನಕ್ಕೆ ವರ್ಕ್ ಆಗುತ್ತೆ. ವರ್ಕ್ ಆದರೆ ಇಟ್ ಈಸ್ ವೆರಿ ಗುಡ್. ಆಮೇಲೆ ಕೋರ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸಸ್ ಅಂತೆಲ್ಲ ಮಾಡ್ತೀವಿ. ವರ್ಕ್ ಆಗಿಲ್ಲ ಅಂದರೆ ಆಪರೇಷನ್. ಆಲ್ರೆಡಿ ಹಿ ಸ್ಟಾರ್ಟೆಡ್ ಇಸ್ ವರ್ಕೌಟ್, ಅಂದರೆ ಡಯಟ್ ಆ್ಯಂಡ್ ಅಪ್ಪರ್ ಬಾಡಿ. ಓಕೆ. ಲೋವರ್ ಬಾಡಿ ಎಲ್ಲ ವರ್ಕೌಟ್ ಮಾಡೋಕ್ಕೆ ಬಿಟ್ಟಿಲ್ಲ. ಡೆಡ್ ಲಿಫ್ಟು ಅಂಥದ್ದೆಲ್ಲ ಮಾಡೋಕ್ಕಾಗಲ್ಲ. ಆಪರೇಷನ್ ಆದ್ರೆ ಸಿನಿಮಾ ಮಾಡಬಹುದಾ? ದರ್ಶನ್ ಅಭಿಮಾನಿಗಳಲ್ಲಿ ಈ ಪ್ರಶ್ನೆ ಮೂಡೋದು ಸಹಜ. ಅರ್ಧಕ್ಕೆ ನಿಂತ ಡೆವಿಲ್ ಚಿತ್ರದಲ್ಲಿ ನಟಿಸಬಹುದು, ಆದರೆ ಫೈಟ್ ಮಾಡುವಂತಿಲ್ಲ ಅಂತ ವೈದ್ಯರು ಖಡಕ್ ಆಗಿ ಹೇಳಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವಿಷ್ಟು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಇನ್ನು ಕೊಲೆ ಆರೋಪಿ ದರ್ಶನ್ಗೆ ಬೆನ್ನು ನೋವು ಕಡಿಮೆ ಆಗ್ತಾ ಇಲ್ಲ, ಆಪರೇಷನ್ ಮಾಡಿಕೊಳ್ತೀವಿ ಅಂತ ಹೇಳಿ ಈವರೆಗೂ ಸರ್ಜರಿ ಮಾಡಿಕೊಂಡಿಲ್ಲ. ಆದ್ರೀಗ ಬೆನ್ನು ನೋವು ಜಾಸ್ತಿಯಾಗಿ ದರ್ಶನ್ ಆಪರೇಷನ್ಗೆ ಸಜ್ಜಾಗ್ತಾ ಇದ್ದಾರಂತೆ. ಒಂದು ರಿಪೋರ್ಟ್. ಕೊಲೆ ಆರೋಪಿ ದರ್ಶನ್ಗೆ ಸರ್ಜರಿ ಫಿಕ್ಸ್. ಸಂಕ್ರಾಂತಿ ವೇಳೆಗೆ ಕಾಟೇರನಿಗೆ ಆಪರೇಷನ್. ಕೊಲೆ ಆರೋಪಿ ದರ್ಶನ್ ಬಳ್ಳಾರಿ ಜೈಲಿನಲ್ಲಿರುವಾಗ ತೀವ್ರ ಬೆನ್ನು ನೋವು ಕಾಣಿಸಿಕೊಂಡಿತ್ತು.
ನಡೆಯಲು ಕಷ್ಟ ಎನ್ನುವ ಪರಿಸ್ಥಿತಿ ಎದುರಾಗಿತ್ತು. ಇದೀಗ ದರ್ಶನ್ಗೆ ಬೆನ್ನು ನೋವು ಹೆಚ್ಚಾಗಿದೆಯಂತೆ. ಹೀಗಾಗಿ ಆಪರೇಷನ್ಗೆ ವೈದ್ಯರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಆಪರೇಷನ್ ಬಗ್ಗೆ ವೈದ್ಯರು ಹೇಳಿದ್ದೇನು? ದರ್ಶನ್ಗೆ ಡಿಸ್ಕ್ ಸಮಸ್ಯೆಯಿಂದಾಗಿ ಬೆನ್ನು ನೋವು ಮತ್ತಷ್ಟು ಹೆಚ್ಚಾಗಿದೆ. ಈವರೆಗೂ ಫಿಸಿಯೋಥೆರಪಿ ಮೂಲಕ ಚಿಕಿತ್ಸೆ ನೀಡಲಾಗಿತ್ತು. ನೋವು ಕಡಿಮೆಯಾಗದ ಕಾರಣ ಸರ್ಜರಿ ನಡೆಸಲು ನಿರ್ಧರಿಸಲಾಗಿದೆ. ನರ್ವ್ ಬ್ಲಾಕು ಮತ್ತು ಎಪಿಡ್ಯೂರಲ್ ಅಂತ 2 ಇಂಜೆಕ್ಷನ್ ಆಯಿತಾ. ಅದು ಯೂಶಲಿ ಸುಮಾರು ಜನಕ್ಕೆ ವರ್ಕ್ ಆಗುತ್ತೆ. ವರ್ಕ್ ಆದರೆ ಇಟ್ ಈಸ್ ವೆರಿ ಗುಡ್. ಆಮೇಲೆ ಕೋರ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸಸ್ ಅಂತೆಲ್ಲ ಮಾಡ್ತೀವಿ. ವರ್ಕ್ ಆಗಿಲ್ಲ ಅಂದರೆ ಆಪರೇಷನ್. ಆಲ್ರೆಡಿ ಹಿ ಸ್ಟಾರ್ಟೆಡ್ ಇಸ್ ವರ್ಕೌಟ್, ಅಂದರೆ ಡಯಟ್ ಆ್ಯಂಡ್ ಅಪ್ಪರ್ ಬಾಡಿ. ಓಕೆ. ಓವರ್ ಬಾಡಿ ಎಲ್ಲ ವರ್ಕೌಟ್ ಮಾಡೋಕ್ಕೆ ಬಿಟ್ಟಿಲ್ಲ. ಡೆಡ್ ಲಿಫ್ಟು ಅಂಥದ್ದೆಲ್ಲ ಮಾಡೋಕ್ಕಾಗಲ್ಲ. ಆಪರೇಷನ್ ಆದ್ರೆ ಸಿನಿಮಾ ಮಾಡಬಹುದಾ? ದರ್ಶನ್ ಅಭಿಮಾನಿಗಳಲ್ಲಿ ಈ ಪ್ರಶ್ನೆ ಮೂಡೋದು ಸಹಜ. ಅರ್ಧಕ್ಕೆ ನಿಂತ ಡೆವಿಲ್ ಚಿತ್ರದಲ್ಲಿ ನಟಿಸಬಹುದು, ಆದರೆ ಫೈಟ್ ಮಾಡುವಂತಿಲ್ಲ ಅಂತ ವೈದ್ಯರು ಖಡಕ್ ಆಗಿ ಹೇಳಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವಿಷ್ಟು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಇನ್ನು ಕೊಲೆ ಆರೋಪಿ ದರ್ಶನ್ಗೆ ಬೆನ್ನು ನೋವು ಕಡಿಮೆ ಆಗ್ತಾ ಇಲ್ಲ, ಆಪರೇಷನ್ ಮಾಡಿಕೊಳ್ತೀವಿ ಅಂತ ಹೇಳಿ ಈವರೆಗೂ ಸರ್ಜರಿ ಮಾಡಿಕೊಂಡಿಲ್ಲ. ಆದ್ರೀಗ ಬೆನ್ನು ನೋವು ಜಾಸ್ತಿಯಾಗಿ ದರ್ಶನ್ ಆಪರೇಷನ್ಗೆ ಸಜ್ಜಾಗ್ತಾ ಇದ್ದಾರಂತೆ. ಒಂದು ರಿಪೋರ್ಟ್. ಕೊಲೆ ಆರೋಪಿ ದರ್ಶನ್ಗೆ ಸರ್ಜರಿ ಫಿಕ್ಸ್. ಸಂಕ್ರಾಂತಿ ವೇಳೆಗೆ ಕಾಟೇರನಿಗೆ ಆಪರೇಷನ್. ಕೊಲೆ ಆರೋಪಿ ದರ್ಶನ್ ಬಳ್ಳಾರಿ ಜೈಲಿನಲ್ಲಿರುವಾಗ ತೀವ್ರ ಬೆನ್ನು ನೋವು ಕಾಣಿಸಿಕೊಂಡಿತ್ತು. ನಡೆಯಲು ಕಷ್ಟ ಎನ್ನುವ ಪರಿಸ್ಥಿತಿ ಎದುರಾಗಿತ್ತು. ಇದೀಗ ದರ್ಶನ್ಗೆ ಬೆನ್ನು ನೋವು ಹೆಚ್ಚಾಗಿದೆಯಂತೆ. ಹೀಗಾಗಿ ಆಪರೇಷನ್ಗೆ ವೈದ್ಯರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಆಪರೇಷನ್ ಬಗ್ಗೆ ವೈದ್ಯರು ಹೇಳಿದ್ದೇನು? ದರ್ಶನ್ಗೆ ಡಿಸ್ಕ್ ಸಮಸ್ಯೆಯಿಂದಾಗಿ ಬೆನ್ನು ನೋವು ಮತ್ತಷ್ಟು ಹೆಚ್ಚಾಗಿದೆ. ಈವರೆಗೂ ಫಿಸಿಯೋಥೆರಪಿ ಮೂಲಕ ಚಿಕಿತ್ಸೆ ನೀಡಲಾಗಿತ್ತು. ನೋವು ಕಡಿಮೆಯಾಗದ ಕಾರಣ ಸರ್ಜರಿ ನಡೆಸಲು ನಿರ್ಧರಿಸಲಾಗಿದೆ. ನರ್ವ್ ಬ್ಲಾಕು ಮತ್ತು ಎಪಿಡ್ಯೂರಲ್ ಅಂತ 2 ಇಂಜೆಕ್ಷನ್ ಆಯಿತಾ. ಅದು ಯೂಶಲಿ ಸುಮಾರು ಜನಕ್ಕೆ ವರ್ಕ್ ಆಗುತ್ತೆ. ವರ್ಕ್ ಆದರೆ ಇಟ್ ಈಸ್ ವೆರಿ ಗುಡ್. ಆಮೇಲೆ ಕೋರ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸಸ್ ಅಂತೆಲ್ಲ ಮಾಡ್ತೀವಿ. ವರ್ಕ್ ಆಗಿಲ್ಲ ಅಂದರೆ ಆಪರೇಷನ್. ಆಲ್ರೆಡಿ ಹಿ ಸ್ಟಾರ್ಟೆಡ್ ಇಸ್ ವರ್ಕೌಟ್, ಅಂದರೆ ಡಯಟ್ ಆ್ಯಂಡ್ ಅಪ್ಪರ್ ಬಾಡಿ. ಓಕೆ. ಓವರ್ ಬಾಡಿ ಎಲ್ಲ ವರ್ಕೌಟ್ ಮಾಡೋಕ್ಕೆ ಬಿಟ್ಟಿಲ್ಲ. ಡೆಡ್ ಲಿಫ್ಟು ಅಂಥದ್ದೆಲ್ಲ ಮಾಡೋಕ್ಕಾಗಲ್ಲ. ಆಪರೇಷನ್ ಆದ್ರೆ ಸಿನಿಮಾ